ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಗೆ ಮತ್ತೊಂದು ನೋಟಿಸ್ ನೀಡಲಾಗಿದೆ. ಎಸ್, ಹೌದು, ಕೆಸಿಎಗೆ ನೋಟಿಸ್ ನೀಡಿದ ಬೆಂಗಳೂರು ಮಹಾನಗರ ಪಾಲಿಕೆ ಕಳೆದ 3 ವರ್ಷಗಳಿಂದ ಜಾಹೀರಾತು ತೆರಿಗೆ ಕಟ್ಟದಂತಹ ಕ್ರಿಕೆಟ್ ಸಂಸ್ಥೆ. ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಗೆ ಮತ್ತೊಂದು ನೋಟಿಸ್. ಕೆಸಿಎಗೆ ನೋಟಿಸ್ ನೀಡಿದಂತಹ ಬೆಂಗಳೂರು ಮಹಾನಗರ ಪಾಲಿಕೆ ಕಳೆದ 3 ವರ್ಷಗಳಿಂದ ಜಾಹೀರಾತು ತೆರಿಗೆ ಕಟ್ಟದಂತಹ ಕ್ರಿಕೆಟ್ ಸಂಸ್ಥೆ. ಪಂದ್ಯ ನಡೆಯುವ ವೇಳೆ ಹಲವು ಜಾಹೀರಾತು ಪ್ರದರ್ಶನ. 3 ವರ್ಷದ ಬಳಿಕ ಬಿಬಿಎಂಪಿಯಿಂದ ಕ್ರಿಕೆಟ್ ಸಂಸ್ಥೆಗಳಿಗೆ ಆ ಒಂದು ಸಂಸ್ಥೆಗೆ ನೋಟಿಸ್ ಕೂಡ ಜಾರಿ ಮಾಡಲಾಗಿದೆ. ದಂಡದ ರೂಪದಲ್ಲಿ ತೆರಿಗೆ ಕಟ್ಟಿ ಅಂತ ಹೇಳಿ ನೋಟಿಸ್ನಲ್ಲಿ ಉಲ್ಲೇಖ ಕೂಡ ಮಾಡಲಾಗಿದೆ. ಇನ್ನೊಂದು ಕುತ್ತು ಬಂದಂಗಾಯ್ತು. ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಗೆ ಇನ್ನೊಂದು ನೋಟಿಸ್ ಅನ್ನ ನೀಡಲಾಗಿತ್ತು. ಈಗ ಕ್ರಿಕೆಟ್ ಸಂಸ್ಥೆ ಮುಂದೇನು ಮಾಡುತ್ತೆ ಅನ್ನೋದು ನೋಡಬೇಕಾಗಿದೆ. ಈಗ ಆಲ್ರೆಡಿ ವಿಜಯೋತ್ಸವದಲ್ಲಿ ಸರಿಯಾದ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳದೇ ಇರುವುದಕ್ಕಾಗಿ ಅವ್ರ ಮೇಲೆ ಕೇಸ್ ಹಾಕಲಾಗಿದೆ. ಈಗ ಇನ್ನೊಂದು ಕೂಡ ನೋಟಿಸ್ ಜಾರಿ ಮಾಡಲಾಗಿದೆ ಅವ್ರ ಮೇಲೆ. ಕೆಎಸ್ಸಿಎಗೆ ನೋಟಿಸ್ ನೀಡಿರುವಂತಹ ಬೆಂಗಳೂರು ಮಹಾನಗರ ಪಾಲಿಕೆ. ಆ ಒಂದು ಕಾರಣಕ್ಕೆ ಈಗ ನೆಕ್ಸ್ಟ್ ಕೆಎಸ್ಸಿಎ ಏನು ಮಾಡುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಇನ್ನೊಂದು ವಿಚಾರ ವೀಕ್ಷಕರೇ, ಹಾಸನದಲ್ಲಿ ಮೃತಪಟ್ಟಿರುವಂತಹ ಬಾಲಕನ ಅಪ್ಪ ಮಾತನಾಡ್ತಾ ಇದ್ರು, ಗೋಗರಿತಾ ಇದ್ರು. ಏನು ಅಂತಂದ್ರೆ, ಆಂಬ್ಯುಲೆನ್ಸ್ ಇದ್ದಿದ್ರೆ ನನ್ನ ಮಗ ಬದುಕ್ತಿದ್ದ. ಒಂದು ಆಂಬ್ಯುಲೆನ್ಸ್ ವ್ಯವಸ್ಥೆಯನ್ನ ಮಾಡ್ಲಿಕ್ಕೆ ಆಗ್ಲಿಲ್ಲ. ಅದು ಸರ್ಕಾರಕ್ಕಾಗಿರಬಹುದು, ಕೆಎಸ್ಸಿಗೆ ಆಗಿರಬಹುದು, ಯಾವುದಕ್ಕಾದ್ರೂ ಆಗಿರಬಹುದು. ಒಂದು ಆಂಬ್ಯುಲೆನ್ಸ್ ವ್ಯವಸ್ಥೆಯನ್ನ ಆ ಒಂದು ವಿಜಯೋತ್ಸವದ ಸಮಯದಲ್ಲಿ ತೆಗೆದುಕೊಂಡು ಬಂದು ಇಡ್ಲಿಕ್ಕಾಗ್ಲಿಲ್ಲ ಅಂತಂದ್ರೆ ಅದು ಏನು ವ್ಯವಸ್ಥೆ ಮಾಡಿದ್ರು ಭಗವಂತನಿಗೆ ಗೊತ್ತು. 11 ಅಮಾಯಕ ಜೀವದ ವಿಚಾರವಾಗಿ ನೀವು ಮಾಡಿರುವಂಥದ್ದು ನಿಜಕ್ಕೂ ಕೂಡ ತಪ್ಪು. ಅದಾದ ನಂತರ 10 ಲಕ್ಷ ಪರಿಹಾರ ಕೊಟ್ಬಿಟ್ರೆ ಸತ್ತೋದವ್ರು ವಾಪಸ್ ಬರ್ತಾರಾ? ಇಲ್ಲ ಅಲ್ವಾ? ಇಲ್ಲ ತಾನೆ. ಸೊ ಆ ಒಂದು ಕಾರಣಕ್ಕೆ ಈಗ ಮತ್ತೆ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಗೆ ಮತ್ತೊಂದು ನೋಟಿಸ್ ಅನ್ನ ನೀಡಲಾಗಿದೆ. ಕೆಎಸ್ಸಿಎಗೆ ನೋಟಿಸ್ ನೀಡಿರುವಂತಹ ಬೆಂಗಳೂರು ಮಹಾನಗರ ಪಾಲಿಕೆ ಕಳೆದ 3 ವರ್ಷಗಳಿಂದ ಜಾಹೀರಾತು ತೆರಿಗೆಯನ್ನ ಕಟ್ತಾ ಇಲ್ಲ ಕ್ರಿಕೆಟ್ ಸಂಸ್ಥೆ ಎನ್ನುವಂಥದ್ದು. ಈ ಒಂದು ಪಂದ್ಯ ನಡೆಯುವ ವೇಳೆಯಲ್ಲಿ ಹಲವಾರು ಜಾಹೀರಾತುಗಳನ್ನ ಪ್ರದರ್ಶನ ಮಾಡಲಾಗಿತ್ತು. 3 ವರ್ಷದ ಬಳಿಕ ಈಗ ಬಿಬಿಎಂಪಿಯಿಂದ ನೋಟಿಸ್ ಕೂಡ ಜಾರಿ ಮಾಡಲಾಗಿದ್ದು, ದಂಡದ ರೂಪದಲ್ಲಿ ತೆರಿಗೆಯನ್ನ ಕಟ್ಟಿ ಅಂತ ಹೇಳಿ ನೋಟಿಸ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.